ಈಗ ಶತಾಯುಷಿ ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತ ಸಾಲುಮರದ ತಿಮ್ಮಕ್ಕನವರು ಇವತ್ತು ನಿಧನ ಹೊಂದಿದ್ದಾರೆ. ಅವರನ್ನು ಅನೇಕ ಜನ ಸಾಕಿದ್ರು ಕೂಡ ಕಡೆಗಾಲದಲ್ಲಿ ಉಮೇಶ್ ಅವರು ಅವರನ್ನು ನೋಡ್ಕೊಂಡಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ನಮಗೆ ತಿಳಿದಿರ್ತಕ್ಕಂಥದ್ದು. ಈಗ ಅವರ ಅಂತ್ಯ ಸಂಸ್ಕಾರವನ್ನು ಎಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತದೆ. ಇಲ್ಲಿ ಕೆಲವರ ಅಭಿಪ್ರಾಯ ಈಗ ಬೆಂಗಳೂರಿನಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ, ನಮ್ಮ ತಾಲೂಕಿನ ನಮ್ಮೆಲ್ಲರ ಅಭಿಪ್ರಾಯ ಇಲ್ಲಿ ಅವರು ಬಾಳಿ ಬದುಕಿದಂಥ ಈ ಒಂದು ಉಲ್ಕಲ್ ಗ್ರಾಮದಲ್ಲಿ ಮಾಡಬೇಕು. ಅವರ ಪತಿ ಎಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ ಅದರ ಪಕ್ಕದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ, ನಮ್ಮ ಈ ಭಾಗದ ನಮ್ಮ ಜನಗಳ ಕೂಗು ಕೂಡ ಅದೇ ಆಗಿದೆ. ಅದರಿಂದ ಈಗ ಅಲ್ಲಿ ನಾಳೆ ಇವತ್ತು ಅಂತಿಮ ದರ್ಶನ ಇಲ್ಲಾಗಿದೆ. ಅವರು ಬೇಲೂರಿನಲ್ಲಿ 20 ವರ್ಷಗಳಿಂದ ಅಲ್ಲಿದ್ದರು ಅಂತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಮಾಹಿತಿ. ಅಲ್ಲಿ ಅಂತಿಮ ದರ್ಶನ ಆದಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಿಗ್ಗೆ ಅಂತಿಮ ದರ್ಶನಕ್ಕೋಸ್ಕರ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪರಮೇಶ್ವರ್ ಅವ್ರ ಹತ್ರ ಎಲ್ಲ ಕೂತು ಚರ್ಚೆ ಮಾಡಿ ಅಲ್ಲಿ ನಾವು ಅವರ ಅಂತ್ಯ ಸಂಸ್ಕಾರವನ್ನು ಯಾವ ಜಾಗದಲ್ಲಿ ಮಾಡಬೇಕು, ಸರ್ಕಾರಿ ಸಕಲ ಗೌರವಗಳೊಂದಿಗೆ ಎಲ್ಲಿ ಮಾಡಬೇಕು ಅಂತೇಳಿ ನಾವು ನಾಳೆ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಈಗ ಇಲ್ಲಿ ಯಾರು ನಾವು ಗೊಂದಲ ಮಾಡೋದು ಬೇಡ. ಅಜ್ಜಿಗೆ ಅಂತ್ಯ ಸಂಸ್ಕಾರ ಅವರು ಸರ್ಕಾರದ ತೀರ್ಮಾನಕ್ಕೆ ಬರೋಣ. ನಾವು ಕಿತ್ತಾಡ್ಕೊಂಡು ಇಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ನಮ್ಮ ಅಭಿಪ್ರಾಯನೂ ಕೂಡ ನಾನು ಅಲ್ಲಿ ಮಂಡಿಸ್ತೀನಿ. ನಿಮ್ಮ ಪರವಾಗಿ ನಾನು ಅಲ್ಲಿ ನಿಮ್ಮ ಪ್ರತಿನಿಧಿಯಾಗಿ ನಾನು ಅಲ್ಲಿ ಮಂಡಿಸ್ತೀನಿ, ಸರ್ಕಾರದ ಮುಂದೆ ಮಂಡಿಸ್ತೀನಿ. ಇವರು ಕೂಡ ಉಮೇಶ್ ಅವರು ಕೂಡ ಮಂಡಿಸ್ತಾರೆ. ಅಲ್ಲಿ ಎಲ್ಲ ಕೂತು ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಆಮೇಲೆ ಅಂತಿಮವಾಗಿ ನಾಳೆ ತೀರ್ಮಾನ ತೊಗೋತೀವಿ. ಇವತ್ತು ಬೆಳಗ್ಗೆ ತೀರ್ಮಾನ ತೊಗೊಂಡು ನಾವು ನಿಮ್ಗೆ ಅನೌನ್ಸ್ ಮಾಡ್ತೀವಿ. ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು, ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಸುಮ್ಮನೆ ನಾವು ಗೊಂದಲ ಮಾಡಿ ಅಜ್ಜಿಗಿರ್ತಕ್ಕಂಥ ಗೌರವವನ್ನು ನಾವು ಹಾಳು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅಜ್ಜಿ ಒಂದು ಗೌರವಯುತವಾಗಿ ಬದುಕಿ ಅದರದ್ದೇ ಆದಂಥ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿ ನಮ್ಮ ತಾಲೂಕಿಗೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಅಜ್ಜಿಯ ಬದುಕು ನಡ್ಕೊಂಡು ಹೋಗಿದೆ. ಅದಕ್ಕೆ ನಾವು ಗೌರವಯುತವಾಗಿ ಅಜ್ಜಿಯನ್ನು ಕಳಿಸ್ಕೊಳ್ಳೋಣ. ಕಿತ್ತಾಟ ಮಾಡ್ಕೊಂಡ್ರಂತಪ್ಪ, ಜಗಳ ಮಾಡ್ಕೊಂಡ್ರಂತಪ್ಪ ಅಂತಕ್ಕಂಥ ಭಾವನೆ ಯಾರಿಗೂ ಬರೋದು ಬೇಡ. ದಯಮಾಡಿ ಎಲ್ಲರೂ ಕೂಡ ಸಹಕಾರ ಕೊಡಿ. ಈಗ ಮೊದಲು ಬೆಳಿಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಆಗಲಿ. ಎಲ್ರಿಗೂ ಯಾರ್ಯಾರು ನೋಡಬೇಕು ರಾಜ್ಯಾದ್ಯಂತ ದೇಶಾದ್ಯಂತ ಅವ್ರನ್ನ ನೋಡಲಿಕ್ಕೆ ಬರ್ತಾ ಇದ್ದಾರೆ. ಅದಾಗಲಿ. ಅದಾದಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಮತ್ತು ಪರಮೇಶ್ವರ್ ಸಾಹೇಬ್ರ ಹತ್ರ ಚರ್ಚೆ ಮಾಡಿ